ಹಿಂಗೆ ಇಟ್ಬಿಟ್ಟೈತೆ. ನೀವು ಪೂಜೆ ಮಾಡ್ತೀರಾ? ನೀವು ಮಣ್ಣು ಪೂಜೆ ಮಾಡ್ತಾರ, ಮಣ್ಣು ಪೂಜೆ ಅವನ ಪೂಜೆ ಮಾಡಿರಿ. ಈ ಸೆಟ್ ಕೊಡೋಣ, ಈ ಸೆಟ್ ಕೊಡೋಣಪ್ಪ. ಅವರು ಈ ಸೆಟ್ ಕೊಡೋಣ, ಈ ಸೆಟ್ ಕೊಡ್ರಿ. ಏನಕ್ಕೆ ಇಟ್ಕೆ ಪೂಜೆ ಮಾಡೋದು ಮನೆ ಹೇಳ್ತಾ ಇದ್ದೀರಾ? ಹೇಳಿ. ಹೇಳ್ಬೇಕಾ? ಹಾಂ. ಯಾಕೆ ಅಂದರೆ ಮನೆ ಅಂದರೆ ಅರ್ಧಕ್ಕೆ ನಿಂತೋಗೋದೆ. ಬಿರ್ಬಿರ್ನೇ ಒಂದು ನೆಲೆ ಆಗಲಿ ಭಗವಂತ, ನನಗೆ ಬಿರ್ಬಿನ ಆಳು ಕಾಳು ಒಂದು ತಡೆ ಇಲ್ದೇ ಎಲ್ಲನೂ ಬಿರ್ಬಿನ ನನಗೊಂದು ಎಲೆ ಕೊಡಪ್ಪ ಭಗವಂತ ಅಂತ ಬೇಡ್ಕೊಂಡು ಮಣ್ಣ ಪೂಜೆ ಮಾಡ್ರಪ್ಪ. ಇದಕ್ಕೆ ಒಂದು ಭಗವಂತನಿಗೆ ಇಟ್ಟು ಒಂದು ತಗೊಂಡೋಗಿ ಈ ಕಡೆ ದೇವ್ ಮೂಲೆ, ವಿಸಾಲಿ ಮೂಲೆ, ಈ ಕಡೆ ದೇವ್ರ ಮನೆ, ನೀರಿನ ಸೊಂಪು, ಮೂರಲ್ಲಿ ಇಟ್ಕೆ ಸೇರ್ಬಿಟ್ಟು ತಿಂಗಳು ಹೊತ್ತಿಗೆ ಒಂದು ಇಟ್ಕೆ ಇಲ್ಲೇ ಪೂಜೆ ಇಲ್ಲೇ ಇಟ್ಬೇಕು. ಇನ್ನೊಂದು ಇಟ್ಕೆ ಮನೆಗೆ ತಗೊಂಡೋಗ್ಬೇಕು. ಮಣ್ಣ ನಿನ್ನ ಮನೆ ಕೆಲಸ ಎಲ್ಲ ಆಗಂಟುವೆ ಬಿಳಿ ಬಟ್ಟೆ ಹರ್ಕೊಂಡು ಅರ್ಶಿನ ಬಟ್ಟೆ ಮಾಡಿ ಸುರ್ಕೊಂಡು ಗಂಟು ಹಾಕೊಂಡು ಪೂಜೆ ಮಾಡ್ಬೇಕು ಮನೆ. ಆ ಕೆಲಸ ಆದ್ಮೇಲೆ ಬಂದು ನೀನು ಅಂದನ್ ಕಕ್ಕಿ ಹೋಗಿ ದುಡ್ಡು ಕೊಟ್ಟು ನೀನು ಹೋಗಿ ಆಮೇಲೆ ಹೋಗಿ ನನ್ನ ಕಷ್ಟಕ್ಕೆ ಎತ್ಕೊಂಡು ಹೋಗಿ ಸಾಲ ಸೊಳ್ತಿಲ್ಲ ಮಡಿಕೊ ಅದ ಮನೆ ಮಕ್ಳಿಗೆ ಭಗವಂತನ ಸುರಿದು ಬಿಡವ. ಸರಿ ಆಯ್ತಾ? ಯಾರು 11 ಪ್ರದಕ್ಷಿಣೆ ಹಾಕಿ ನಮಗೆ ಪೂಜೆ ಮಾಡಿಸ್ತಾ ಇದ್ರ ಅವರು 11 ಕಂಪ್ಲೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಹೋಗ್ಬೇಡಿ. ಈಗ ಕೃತಿಕಾ ಪೂಜೆ ಆಗಿದೆ. ಈ ಚೀಟಿ ಇದೆ ಕೃತಿಕಾ ಪೂಜೆಯಲ್ಲಿ. ಅವರು ನೋಡಿ ಹೆಸರು ನೋಡಿ ತಗೊಳ್ಳಿ. ಬೇರೆ ಮಣ್ಣೆಲ್ಲ ತಗೊಂಡೋದ್ರೆ ಜಾಗಕ್ಕೆ ಬರಲ್ಲ. ನಿಮ್ಮ ಕೃತಿಕಾ ಮಣ್ಣ ಮಾಡಿ ದೇವರು ಒಂದು ಕಾಣಿಕೆಯನ್ನು ಸಲ್ಲಿಸಿ ಇಲ್ಲಿಂದ ಹೋದ ಮೇಲೆ ಆ ಪುಸ್ತಕ ಮಣ್ಣನ್ನು ತೊಡಸಿ ಕಟ್ಟೆ ವಿಸರ್ಜನೆ ಮಾಡಿ ಬೇರೆ ಹಾಕ್ತೀವಿ. ಇಟ್ಕೆ ತಂದಿರೋರು ಒಂದಿಟ್ಕೆನ ನಮ್ಮ ದೇವಸ್ಥಾನದ ಬಲಭಾಗದಲ್ಲಿ ಮತ್ತೊಂದು ಇಟ್ಕೆ ತಗೊಂಡೋಗಿ ನೀವು ಮನೆ ಕಟ್ಟುವಾಗ ಈಶಾನ್ಯ ಭಾಗದ ಗೋಡೆಯಿಂದ ಸ್ಟಾರ್ಟ್ ಮಾಡಿ ಸೇಕರಿಸಿ. ಮತ್ತೆ ಯಾರು 11 ಪ್ರಯತ್ನ ಹಾಕ್ತಾರೆ ಬಂದು ಪೂಜೆ ಮಾಡಿಸ್ತಾ ಇದ್ರ ಅವರು 11 ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಹಾಗೆ ಹೋಗ್ಬೇಡಿ. ಈಗ ಪೂಜೆ ಆಗಿದೆ. ಇದನ್ನು ತಗೊಂಡು ಒಳಗಡೆ ಹೋಗಿ ವರಸ್ವಾಮಿ ದರ್ಶನ ಮಾಡಿ ಶ್ರೀನಿವಾಸ ದರ್ಶನ ಮಾಡಿಕೊಂಡು ನಾನಾ ಜೋಬಿಂದ ಬೇಕಾ ಸಿಕ್ತಿದೆ ಮತ್ತೆ ಫೋನಲ್ಲಿ ಐತೆ. ಇಲ್ಲಿ 10 ಜನರೇ. ಅಯ್ಯೋ ವಿದ್ಯುತ್ ಕಣ್ಣಿಗೆ ತಿಂತಾ ಇದೀವಿ ಅಷ್ಟೇ. ಅಲ್ಲಿ 120 ಅಂತ ಕೊಡೋದು.
ಮಿಕ್ಸರ್ 3 ರೂಪಾಯಿ. ಬಸ್ ಬೆಂಗಳೂರು ಗಾಡಿ ಬರುತ್ತೆ.